ಮಾಜಿ ಸಚಿವರು ಪರಿಷತ್ ಸದಸ್ಯರಂತ CT ರವಿ ಅವರು ನಮ್ಮ ಜೊತೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಶಾಂತಿ ಉಂಟಾಗಿರುವಂಥದ್ದು ಏನು ಸಂದೇಶವನ್ನು ಕೊಡ್ತಾ ಇದೆ ಅಂತ ಹೇಳಿ? ನೋಡಿ, ಕೆಲವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಈ ದೇಶದ ಕಾನೂನಿನ ಮೇಲೂ ನಂಬಿಕೆ ಇಲ್ಲ. ಕಾನೂನನ್ನ ಕೈಗೆತ್ಕೊಳ್ಳುವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಯಾರು ತಪ್ಪು ಮಾಡಿದರೆ ದೂರು ಕೊಡ್ಬೋದು, ಅದಕ್ಕೆ ಬೇಕಾದಂಥ ಅಥಾರಿಟಿ ಇದೆ, ಪೊಲೀಸ್ ಇಲಾಖೆ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ತಪ್ಪು ಮಾಡಿದರೋ ಇಲ್ವೋ ಅಂತ ನಿರ್ಣಯ ಮಾಡುವ ಅಧಿಕಾರ ಸಂವಿಧಾನದತ್ತವಾಗಿ ನ್ಯಾಯಾಂಗಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಕೊಟ್ಟಿದೆ. ಕಾನೂನು ಕೈಗೆತ್ಕೊಳ್ಳುವಂಥ ಅಧಿಕಾರನ ಕೊಟ್ಟಿಲ್ಲ. ಇದು ಮೊದಲನೇದು ಅಂತ ಅಂದ್ಕೊಬೇಡಿ. DJ ಹಳ್ಳಿ, KJ ಹಳ್ಳಿ ಆಯಿತು, ಹುಬ್ಬಳ್ಳಿ ಆಯಿತು, ಉದಯಗಿರಿ ಆಯಿತು, ಅಂದರೆ ಅವ್ರಿಗೆ ಮಾತ್ರ ಕೆರಳುವಂಥ ಗುಣ ಇರೋದ? ಹಂಗಾರೆ ಅವರಿಗೆ ನೆಲದ ಕಾನೂನು ಅನ್ವಯ ಆಗಲ್ವಾ? ಇದಕ್ಕೆ ಪೂರಕವಾಗಿ ಈ ಸರ್ಕಾರನೂ ಕೂಡ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. DJ ಹಳ್ಳಿ, KJ ಹಳ್ಳಿ ಪ್ರಕರಣದಲ್ಲಿ ಊರಿಗೆ ಬೆಂಕಿ ಹಾಕಿದರು, ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಸುಟ್ಟರು. ಅವ್ರ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂಥ ಶಿಫಾರಸ್ ಪತ್ರವನ್ನು ಮಂತ್ರಿ ಶಾಸಕರಾದಿಗಳಾಗಿ ಬರೀತಾರೆ. ಅವ್ರ ವಿರುದ್ಧ DJ ಹಳ್ಳಿ, KJ ಹಳ್ಳಿ ಪ್ರಕರಣದಲ್ಲಿ ಮೊಕದ್ದಮೆ ದಾಖಲಾಗಿದ್ದನ್ನು ವಾಪಸ್ ತಗೊಳ್ಬೇಕು ಅಂತ ಏನು ಸಂದೇಶ ಕೊಡ್ತಾರೆ? ಹುಬ್ಬಳ್ಳಿನಲ್ಲಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದರು, ಅವ್ರ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಏನು ಸಂದೇಶ ಕೊಟ್ಟರು? 2016-17ರಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನರ ಮೊಕದ್ದಮೆಗಳನ್ನು ಕಾಂಗ್ರೆಸ್ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ. ಅಂದರೆ ಏನು ಮೆಸೇಜ್ ಕೊಟ್ಟರು ಅವರಿಗೆ? ಅಂದರೆ ಓಲೈಕೆ ರಾಜಕಾರಣ ಮಾಡೋದ್ರಿಂದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಈ ರೀತಿಯಾದ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಅಂತೀರ? ಹಾಗಾದರೆ ನೋ ಡೌಟು ಓಲೈಕೆ ರಾಜಕಾರಣದ ಪರಿಣಾಮವಾಗಿ ನಮ್ಮ ಸಂವಿಧಾನ ನಮಗೆ ಅಪ್ಲೈ ಆಗಲ್ಲ, ಕಾನೂನು ನಮಗೆ ಅಪ್ಲೈ ಆಗಲ್ಲ ಅಂತ ಒಂದು ಸಮುದಾಯಕ್ಕೆ ಅನಿಸಕ್ಕೆ ಶುರುವಾಗಿದೆ. ಅದಕ್ಕೆ ಪೂರಕವಾಗಿ ಒಬ್ಬರು ಹಿರಿಯ ಸಚಿವರು ರಾಜಣ್ಣ ಅವ್ರ ಮಾತನ್ನ ನಾನು ಕೇಳಿದೆ. ಮುಸಲ್ಮಾನರೇ ಹೆಚ್ಚು ಇರೋ ಕಡೆಗಳಲ್ಲಿ ಯಾಕೆ ಇಡಬೇಕಿತ್ತು ಅಂತ ಹೇಳಿದ್ರು. ಅಂದರೆ ಮುಸಲ್ಮಾನರಿಗೆ ಕಾನೂನು ಅಪ್ಲೈ ಆಗಲ್ವಾ? ಏನು ಸಂದೇಶ ಕೊಟ್ಟರು?